ನಮಸ್ಕಾರ. ಇವತ್ತಿನ ದಿವಸ ನಾವು ಸಣ್ಣ ಕೆಲಸದಿಂದ ದೊಡ್ಡ ಪರಿಣಾಮ ಯಾವ ರೀತಿಯಾಗಿ ಆಗ್ತದೆ ಅದನ್ನು ನೋಡಬೇಕು. ಅದರಲ್ಲಿ ಮುಖ್ಯವಾಗಿಪ್ಪ ಅಂದರೆ ಕೊತ್ತಂಬರಿ ಬೀಜ ಮೊಳಕೆ ಹೊಡೆಯೋದು ಒಂದು ಸಣ್ಣ ಕೆಲಸ, ದೊಡ್ಡ ಪರಿಣಾಮ ಯಾವ ರೀತಿಯಾಗಿ ಆಗ್ತದೆ ಅನ್ನೋದನ್ನು ಇವತ್ತು ನೋಡೋಣ. ಬೀಜ ಹಾಕಿ ಅದನ್ನು ನಾವು 2 ಭಾಗಗಳಾಗಿ ಮಾಡಬೇಕು. ಈ ಥರ ಭಾಗಗಳಾಗಿ ಮಾಡಬೇಕು. ಸೊ ನೋಡಿ ಈ ಟೈಪನ್ನು ನಾವು 2 ಭಾಗಗಳಾಗಿ ಮಾಡಿ ನಾವು 1 kg ಬೀಜಕ್ಕೆ 2 kg ಎರೆಹುಳ ಗೊಬ್ಬರ ತೊಗೋಬೇಕು. ಈ ಬೀಜಗಳನ್ನು ಈ ಥರ ನಾವು ಒಳಗಡೆ ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಟೈಪು. ನೆಕ್ಸ್ಟ್ ಏನು ಮಾಡಬೇಕು, ಇದನ್ನು ಡಂಪ್ ಮಾಡ್ತಿದ್ದಲ್ಲ ಸರ್, ನೀವು ಇಲ್ಲೇ ಬರ್ರಿ ಸರ್. ಡಂಪ್ ಮಾಡಿದ್ಮೇಲೆ ನನಗೆ ಟೈಮ್ ಬೇಕಲ್ಲ ಈ ಥರ ಹಿಂಗೆ ಇದು ಮಾಡೋಕ್ಕೆ. ಅವಾಗ ಈಗ ಹೇಳ್ತಾರೆ, ಈಗ ಇದು ಮಿಕ್ಸ್ ಮಾಡಿದ್ದ ಇದನ್ನು ಗೊಬ್ಬರ ಮತ್ತು ಇಲ್ಲೇ ಇರ್ಲಕ್ಕ ಸರ್, ಇಲ್ಲೇ ಇರ್ಲಕ್ಕ ಸರ್. ಆಮ್ಯಾಕೆ ಈ ರೀತಿ ಗೊಬ್ಬರ ಮತ್ತು ಮಿಕ್ಸ್ ಮಾಡಿದ್ರೆ ಹಿಂಗೆ ಕಂಟಿನ್ಯೂ ಮಾಡಿ ಸರ್. ಹಾಂ, ಕಂಟಿನ್ಯೂ ಮಾಡಿ. ರೈಟ್. ಈಗ ನೀವು 3 ದಿನ ಆದ್ಮೇಲೆ ತೆಗೀರಿ, ಕೆಳಗೆ ಡೇಟ್ ಬರೋದು. ಇವತ್ತಿನ ಡೇಟ್, 3 ದಿವಸ ಮ್ಯಾಗಿನ ಡೇಟ್ ಮೇಲೆ ನೋಡಿ, ಅವಾಗ ಅದ್ರ ಡೀಟೇಲ್ ಹೇಳಕ್ಕೆ ಬರ್ತದೆ.